ಕ್ಷುಲ್ಲಕ ವಿಚಾರಕ್ಕೆ ಸಮುದಾಯಗಳ ನಡುವೆ ಹೊತ್ತಿದ ಕಿಚ್ಚು. ಬುದ್ಧಿವಾದ ಹೇಳಲು ಬಯಸಿದ್ದ ವ್ಯಕ್ತಿ ಮೇಲೆ ಹಲ್ಲೆ, ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು. ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗುತ್ತಿರುವ ಕ್ರೀಡಾಂಗಣ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಯುವಕರ ಕ್ರೀಡೋತ್ಸಾಹ ಕಸಿದ ಯುವ ಸಬಲೀಕರಣ ಇಲಾಖೆ. ಎತ್ತಿನ ಓಟ ನಮ್ಮ ಪರಂಪರೆ, ಗ್ರಾಮೀಣ ಏಕತೆ ಪ್ರತಿಫಲಿಸುವ ವೇದಿಕೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ಭೀಕರ ಸರಣಿಯ ಅಪಘಾತ, ಓರ್ವ ಸ್ಥಳದಲ್ಲೇ ಸಾವು. ವಿದ್ಯುತ್ ಕಂಬ ನೆಲಕ್ಕುರುಳಿ ತಪ್ಪಿದ ಅನಾಹುತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ಸಣ್ಣ ಘಟನೆ. ತಮ್ಮ ಮನೆ ಮೇಲೆ ಯಾರಿಗೂ ಹೇಳದೆ ಕೇಳದೆ ಬಂದ ಮುಸ್ಲಿಂ ಬಾಲಕನೊಬ್ಬ ಪಾರಿವಾಳ ಹಿಡಿಯಲು ಬಂದಿದ್ದಾನೆ. ಅನಾಮತ್ತಾಗಿ ಹೀಗೆ ನಡೆದ ಘಟನೆ ಕಂಡು ಆ ಬಾಲಕನನ್ನ ಕೂರಿಸಿ ಅವರ ಪೋಷಕರನ್ನ ಕರೆಸಿ, ಹೀಗೆಲ್ಲ ಮಾಡಿ ಹತ್ತಲು ಮಕ್ಕಳನ್ನ ಕಳಿಸಬೇಡಿ, ಬಿದ್ದು ಪ್ರಾಣಾಪಾಯವಾದ್ರೆ ಯಾರು ಹೊಣೆ ಅಂತ ಹೇಳಿ ಕಳಿಸೋಣ ಅಂತ ಆ ಮನೆಯವರು ಪೋಷಕರಿಗೆ ಬರ ಹೇಳಿದ್ರೆ ಅವರು ಇಡೀ ಖಾನ್ದಾನ್ನನ್ನೇ ಕರೆದುಕೊಂಡು ಬಂದು ನೇರ ಗಲಾಟೆಗೆ ಇಳಿದು ಬಿಡೋದ. ಹೌದು, ಇಂಥದ್ದೊಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಆಸ್ಪತ್ರೆ ಮುಂಭಾಗ ಭಾಸ್ಕರ್ ಅನ್ನೋರ ಮನೆಗೆ ಅನಧಿಕೃತವಾಗಿ ದರ್ಗಾ ಮೊಹಲ್ಲಾದ ಬಾಲಕನೊಬ್ಬ ಬಂದು ಮಹಡಿ ಮೇಲೆ ಹತ್ತಿ ಓಡಾಡಿದ್ದಾನೆ. ಹೀಗೆ ಈ ತರ ಅಪರಿಚಿತ ಮಕ್ಕಳು ಹಠಾತ್ ಆಗಿ ಬಂದು ಗೇಟ್ ತೆಗೆದು ಮಹಡಿ ಹತ್ತಿ ಓಡಾಡೋದು, ಆ ಸಮಯದಲ್ಲಿ ಮನೆಯವರು ಬೈದು ಬುದ್ಧಿ ಹೇಳಿ ಹೀಗೆಲ್ಲ ಬರಬೇಡಿ ಅಂತ ಮಕ್ಕಳಿಗೆ ಎಚ್ಚರಿಕೆ ಕೊಡೋ ಕೆಲಸ ಈ ಮುಂಚೆ ಹಲವಾರು ಬಾರಿ ನಡೆದಿದೆ. ಇದರಿಂದ ರೋಸಿ ಹೋದ ಮನೆ ಮಾಲೀಕರು ಭಾಸ್ಕರ್ ಅವರು ತಮ್ಮ ಮನೆಗೆ ಮೆಶ್ಶು ಇತ್ಯಾದಿ ಭದ್ರತಾ ವ್ಯವಸ್ಥೆ ಕೂಡ ಕಲ್ಪಿಸಿಕೊಂಡಿದ್ದಾರೆ. ಇಷ್ಟಾದರೂ ಹೀಗೆ ಪಾರಿವಾಳ ಹಿಡಿಯೋ ನೆಪದಲ್ಲಿ ಮಕ್ಕಳು ಯುವಕರು ಮನೆ ಮೇಲೆ ಹತ್ತಿ ಕಿರಿಕಿರಿ ಕೊಡೋದು ನಿಲ್ಲಿಸಿಲ್ಲ. ಅದೇ ರೀತಿ ಶನಿವಾರ ಸಂಜೆ ಸಹ ಬಾಲಕನೊಬ್ಬ ಭಾಸ್ಕರ್ ಅನ್ನೋರ ಮನೆ ಮೇಲೆ ಹತ್ತಿ ಬಂದಿದ್ದಾನೆ. ಈ ಬಾರಿ ಆ ಹುಡುಗನನ್ನ ಹಿಡಿದು ಕೂರಿಸಿಕೊಂಡ ಭಾಸ್ಕರ್ ಬಾಲಕನ ತಂದೆ ತಾಯಿಗೆ ಇವರ ಮನೆ ಬಳಿ ಬರೋದಕ್ಕೆ ತಿಳಿಸಿದ್ದಾರೆ. ಹೀಗೆ ವಿಷಯ ತಿಳಿಸಿದ್ದೇ ತಡ ಆ ಮಗುವಿನ ಪೋಷಕರ ಜೊತೆಗೆ ದರ್ಗಾ ಮೊಹಲ್ಲಾದ ಏರಿಯಾದಿಂದ ಮೊದಲು ಹೆಂಗಸರು, ಅವರ ಜೊತೆಯಲ್ಲಿ ಗಂಡಸರು ಎಲ್ಲ ಬಂದು ಮೊದಲು ಹೆಂಗಸರು ಬಂದು ಏಕಾಏಕಿ ಹಲ್ಲೆ ಮಾಡಲು ಶುರು ಇಟ್ಕೊಂಡಿದ್ದಾರೆ. ಇನ್ನು ಅವರ ಹಿಂದೆಯೇ ಗಂಡಸರ ದೊಡ್ಡ ಗುಂಪೆ ದಾಳಿ ನಡೆಸಿ ಹಲ್ಲೆ ಮಾಡಿದ್ದಾರೆ. ಇನ್ನು ಈ ಹಲ್ಲೆಯಿಂದ ಭಾಸ್ಕರ್ನನ್ನ ರಕ್ಷಿಸೋಕೆ ಅಂತ ಹೇಳಿ ಅಲ್ಲಿಗೆ ಬಂದಂತ ಅವರ ಸಹೋದರ ಗಿರೀಶ್ಗೂ ಈ ವೇಳೆ ಸಾಕಷ್ಟು ಹಲ್ಲೆ ಮಾಡಿಸಿದ್ದಾರೆ. ಜೆರಾಕ್ಸ್ ಅಂಗಡಿ ಇದೆ, ಅವ್ರು ಹೊಡಿಯೋದು ನೋಡಿ ನಾನು ಬಂದು ಬಿಡ್ಸಕ್ಕೆ ಹೋಗಿದ್ದು. ಬಿಡ್ಸಕ್ಕೆ ಹೋದಾಗ ನೀನು ಯಾರು, ನೀನು ಯಾವನ್ ಬರೋಕ್ಕೆ ಅಂತೆಲ್ಲ ಹೇಳಿ ನಮಗೆ ಪರಿಚಿ ಬರೀ ಹೆಂಗಸರಿಂದಾನೇ ಅವ್ರು ಮಾಡಿಸೋದು. ಯಾಕಂದರೆ ಹೆಂಗಸರಿಂದ ಮಾಡಿದ್ರೆ ಗಂಡಸರೆಲ್ಲ ನಮ್ಮ ಮೇಲೆ ಇನ್ನೂ ವಿವಾದಗಳನ್ನ ಜಾಸ್ತಿ ಇದು ಮಾಡ್ಬೋದಲ್ಲ. ಹೆಂಗಸರನ್ನ ಬಿಟ್ಟು ಓಡಿಸಿದ್ರೆ ಅವ್ರನ್ನ ನಾವು ಮುಟ್ಟಕ್ಕೆ ಹೋಗೋಂಗಿಲ್ಲ, ಹೆಂಗಸರನ್ನ ನಾವು ಮುಟ್ಟಕ್ಕೆ ಹೋಗೋಂಗಿಲ್ಲ. ಅವ್ರನ್ನ ಮುಟ್ಟಿದ್ರೆ ಬೇರೆ ಕಾನೂನು ಕ್ರಮ ಬೇರೆ ಆಗುತ್ತೆ. ಓಸ್ಕೊನೋ ಇನ್ನೊಂದು ಮತ್ತೊಂದು ರಾಜಕೀಯವಾಗಿ ನಮ್ಮನ್ನು ತುಳಿತಾರೆ. ಅದಕ್ಕೋಸ್ಕರ ಹೊಡೆದಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಗಾಯ ಆಗಿದೆ, ಇಲ್ಲಾಗಿದೆ ನೋಡ್ರಿ, ಇಲ್ಲೋಗಿದೆ. 5:15 ಬಂದು ಇದಕ್ಕಿದ್ದಂಗೆ ನಾನು ಅಂಗಡಿಯಲ್ಲಿದ್ದೆ, ಬಂದು ಹೊಡಿತಾಯಿದ್ರು. ಬಿಡ್ಸಕ್ಕೆ ಹೋಗಿ ನಮ್ಮ ಮೇಲೂ ಬಂದರು. ಅವ್ರದ್ರಲ್ಲಿ ಫಕೀರ್ಗಳು ಬರ್ತಾರೆ, ಅವ್ರು ಬಂದು ಯಾಕೆ ಹೊಡೆದ್ರು ಏನು ಅಂತ ಕೂತ್ಕೊಂಡು ಮಾತಾಡೋ ಇದಿಲ್ಲ. ಸಮಾಧಾನವಾಗಿ ಏನಾಯಿತು ಏನು ಅಂತ ಕೇಳೋಣ ಅನ್ನೋ ಇದೂ ಇಲ್ಲ. ಬರೋದು ಎಕ್ಸ ಹೊಡಿಯೋದು. ನಮ್ಮ ಹುಡುಗನಿಗೆ ಯಾವನ್ ನಿನ್ನ ಹೊಡೆಯೋಕ್ಕೋ ಏನು ಅನ್ನೋದೇ ಅವ್ರ ಲೆಕ್ಕ. ಹೊಡಿಯೋದು ನಮ್ಮಂಥವ್ರನ್ನ ಸಾಯಿಸೋದು ಇನ್ನೊಂದು ಅದಕ್ಕೆ ರಾಜಕೀಯವಾಗಿ ಅವ್ರಿಗೆ ಕುಮ್ಮಕ್ಕು ಇರುತ್ತೆ. ನಮ್ಮ ಸರ್ಕಾರಗಳು ಅವ್ರ ಹಿಂದೆ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ ಅಂದ್ಕೊಳ್ತೀವಿ. ಏನು ಮಾಡೋಣ, ಆ ದೇವ್ರು ನಮ್ಮನ್ನು ಕಾಪಾಡಬೇಕು. ಅವ್ರಿಗೆ ಹೆಂಗೆ ಎಲ್ಲ ಕಾಪಾಡ್ತಾನೆ ಅಂದರೆ ಅವರಿಂದನೇ ನಮ್ಮನ್ನು ಕಾಪಾಡಲಿ, ಅಲ್ಲ ನಮ್ಮನ್ನು ಕಾಪಾಡಲಿ, ಏನು ತೊಂದರೆ ಇಲ್ಲ. ನಾವು ಭಯ ಏನು ಬೀಳಲಿಲ್ಲ, ಭಯ ಬೀಳೋದೇನಿಲ್ಲ. ಭಯ ಬಿದ್ದರೆ ನಮ್ಮನ್ನು ಇನ್ನೂ ತುಳಿತಾರೆ. ಭಯ ಬೀಳೋದೇನಿಲ್ಲ, ತೊಂದರೆ ಏನಿಲ್ಲ. ಅವ್ರು ತಿಳ್ಕೊಬೇಕು ಇದರಿಂದ ಯಾರ್ಯಾರು ಇದ್ದಾರೆ, ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ಕೊಂಡಿದ್ದಾರೆ ಅವ್ರು ತಿಳ್ಕೊಬೇಕು. ಸಮಾಜದಲ್ಲಿ ಎಲ್ಲರೂ ಬದುಕಬೇಕು ಅನ್ನೋದು ಇರಬೇಕು. ಸಮಾಜದಲ್ಲಿ ಎಲ್ಲ ಜಾತಿ ವರ್ಗಗಳು ಬದುಕ್ತಾ ಇರ್ತವೆ. ಅದಕ್ಕೋಸ್ಕರ. ಗಿರೀಶ್ ಕುಮಾರ್. ಕನಿಷ್ಠ ಪಕ್ಷ ಏನಾಗಿದೆ, ಏನು ಮಾಡಬೇಕು ಎಂದು ಆ ಪೋಷಕರು ವಿಚಾರಿಸದೆ ಹಲ್ಲೆ ನಡೆಸಿರುವುದು ದಬ್ಬಾಳಿಕೆ ಎಂದು ಈ ಘಟನೆಯ ಸಂತ್ರಸ್ತರು ತಿಳಿಸಿದ್ದಾರೆ. 5 ಗಂಟೆಯಲ್ಲಿ ಒಬ್ಬ ಹುಡುಗ ದರ್ಗಾ ಮೊಹಲ್ಲಾದಲ್ಲಿರೋ ಹುಡುಗ ಬಂದು ಮಾಡಿ ಮೇಲೆ ಹತ್ಬಿಟ್ಟು, ನಮ್ಮ ಮಾಡಿ ಮೇಲೆ ಹತ್ಬಿಟ್ಟು ಪಕ್ಕದಲ್ಲಿ ಬಿಲ್ಡಿಂಗಲ್ಲಿರೋ ಪಾರಿವಾಳಗಳನ್ನ ಹಿಡಿಯೋಕ್ಕೆ ಬಂದಿದ್ದಾನೆ. ಅವನು ಇಳಿಯುವಾಗ ಇಟ್ಕೊಂಡು 2 ಸಲ ಬಂದು ತಪ್ಪಿಸ್ಕೊಂಡು ಹೋದ. 3ನೇ ಸಲ ಇಟ್ಕೊಂಡಾಗ
ತಿರ್ಗಾ ನಿಮ್ಮ ಅಪ್ಪ ಅವ್ನು ಕರಿ ಅಂದರೆ ಅವ್ರು ಬರೋಷ್ಟಲ್ಲಿಗೆ ಅವ್ರ ಕಡೆಯವ್ರು ಬಂದುಬಿಟ್ಟು ಎರ್ರ ಬೀರಿ ನಾವು ಏನು ಹೇಳಿದ್ರು ಕೇಳ್ದಿರಾ ಹೊಡಿಯೋಕ್ಕೆ ಶುರು ಹಚ್ಕೊಂಬಿಟ್ರು. ಮೊದಲು ಒಂದು ಇಬ್ಬರು ಹೆಂಗಸ್ರು ಬಂದು ಹೊಡಿಯೋಕೆ, ಆಮೇಲೆ ಗಂಡಸರು ಬಂದರು. ಅವ್ರ ಹಿಂದ್ಗಡೆ ಇನ್ನೂ ಕೆಲವ್ರು ಬಂದರು. ಇಲ್ಲಿ ಗಲಾಟೆ ನಮ್ಮ ಅಣ್ಣ ಬಂದು ನನ್ನ ಕಾಪಾಡೋಕೆ ಆತನಿಗೂ ಇಟ್ಬಿತ್ತು. ಆಗೋಷ್ಟೊತ್ತಿಗೆ ನಮ್ಮ ಅಣ್ಣನ ಅಂಗಡಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು. ಈ ಥರ ಗಲಾಟೆಗಳು ಮಾಡಿಬಿಟ್ಟು ದಂಬಿ ಎಬ್ಬಿಸ್ಬಿಟ್ಟಿದ್ದಾರೆ. ಅಲ್ಲ, ಏನಕ್ಕೋಸ್ಕರ ಮುಂಚೆಯಿಂದ ಮಾಡ್ತಾಯಿದ್ರೆ ಏನಕ್ಕೋಸ್ಕರ? ಮೊದಲಿಂದ ಇಲ್ಲಿ ಪಾರ್ವಳಿ ಹಿಡಿಯೋಕ್ಕೆ ಬರ್ತಾರೆ. ಯಾರು? ಆ ಹುಡುಗರು ಮುಸ್ಲಿಮ್ಸೇ ಜಾಸ್ತಿ ಬರೋದು. ಮಾಡಿ ಮೇಲೆ ಪಕ್ಕದ ಮನೆಯಿಂದ ಮಾಡಿ ಹತ್ತಿ ನಮ್ಮ ಮನೆ ಮಾಡಲಿಕ್ಕೆ ಬಂದು ಹಿಡಿಯೋಕ್ಕೆ ಬರ್ತಾರೆ. ಇದು ಆವಾಗ ಇಟ್ಕೊಂಡು ಅವ್ರು ಬುದ್ಧಿವಾದ ಹೇಳಿ ಕಳಿಸಿದ್ರು. ಇವತ್ತು ನೆನ್ನೆ ನಡೆದಿರೋ ತುಂಬ ಇದಾಗೋಯ್ತು. ಅಲ್ಲ, ಅವ್ರ ಕಾಟಕ್ಕೆ ಏನೆಲ್ಲ ಮಾಡಿಸಿದ್ರು ನೀವು? ಅಲ್ಲಿ ಮೇಲ್ಗಡೆ ಮೆಶೆಲ್ಲ ಹಾಕ್ಸಿದ್ವಿ. ಹತ್ತದೇ ಇರಲಿ, ಬಿದ್ದರೆ ತೊಂದರೆ ಆಗುತ್ತೆ ಅಂದ್ರೆ ಮೆಶೆಲ್ಲ, ಮೆಟ್ಲಿಗೆ ಮೆಶ್ಶು, ಆ ಕಡೆ ಗೋಡೆಗಳಿಗೆಲ್ಲ ಮೆಶ್ ಹಾಕ್ಸಿದ್ವಿ. ಇವ್ರು ಕಾಟ ತಾಳಲಾರ್ದೆ ಆದ್ರೂ ಹತ್ತಿ ತಿರ್ಗಾ ಹೋಗಿದ್ದಾರೆ. ಅಲ್ಲ, ಇಲ್ಲಿ ಮನೆ ಅಂಗಡಿ ಹತ್ರ ಬಂದು ಏನೆಲ್ಲ ಗಲಾಟೆ ಮಾಡಿದ್ರು? ಬಂದು ನೀವ್ಯಾರು ಕೊಡಿಯೋಕ್ಕೆ ಇನ್ನೊಂದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರ್ಗಾ ಏಕ್ದಮ್ ಹೊಡಿಯೋಕ್ಕೆ ಶುರು ಹಚ್ಕೊಂಡ್ಬಿಟ್ರು ನನ್ನನ್ನು. ಎಷ್ಟು ಜನ ಬಂದಿದ್ರು? ಮೊದಲು ಒಂದು ಇಬ್ಬರು ಬಂದರು ಹೆಂಗಸರು, ಆಮೇಲೆ ಅವ್ರ ಹಿಂದ್ಗಡೆ ಗಂಡಸರು ಬಂದರು. ಆಮೇಲೆ ಬರ್ತಾ ಒಂದು 30 ಜನ ಆದರು. ಯಾರವರು? ಮುಸ್ಲಿಮ್ಸ್, ದರ್ಗಾ ಮಹಲ್ಲಾದಲ್ಲಿ ಇರೋರು. ನೀವು ಯಾಕೆ ಹುಡುಗನ ಇಟ್ಕೊಂಡಿದ್ದೀರಿ? ಅದೇ ಅವನು ಬುದ್ಧಿವಾದ ಹೇಳೋಣ ಅಂತ ಮಾಡಿದ್ದು, ನಾವು ಮಾಡಿದ್ದು ದೊಡ್ಡ ತಪ್ಪು. ಅಲ್ಲ, ಈಗ ಅವ್ರು ಬರೋದ್ರಿಂದ ನಿಮ್ಗೆ ಯಾವ ತೊಂದರೆ ಆಗ್ತಾ ಇತ್ತು? ಯಾವ ರೀತಿ ತೊಂದರೆ ಆಗ್ತಾ ಇತ್ತು? ಇವಾಗ ಯಾರು ಬರ್ತಾರೆ ಯಾರಿಲ್ಲ ಏನಾಗುತ್ತೋ ನಮ್ಗೆ ಗೊತ್ತಾಗಲ್ವಲ್ಲ. ಮನೆ ಮೇಲೆ ಏನು ಕಳ್ಳಿಸ್ಕೊಂಡು ಹೋಗ್ತಾರೋ? ಲೇಡೀಸ್ ಎಲ್ಲ ಇರ್ತಾರೆ. ಮನೇಲಿ ಹೆಂಗಸ್ರು ಇರ್ತಾರೆ. ಅಕಸ್ಮಾತ್ ಏನಾದ್ರು ಅವಘಡಗಳಾದರೆ ಯಾರು ಕಾರಣ ಕರ್ತಾರೆ? ನಾವು ಯಾರು ಬಂದು ನೋಡ್ತಾರೆ? ತುಂಬ ಅನಾನುಕೂಲಗಳಾಗೋಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ವಿ, ನೆನ್ನೆನೇ ಕೊಟ್ಟಿದ್ವಿ ಕಂಪ್ಲೇಂಟ್. FIR ಇದಾಗಿದೆ. ಎಲ್ಲೆಲ್ಲಿ ಗಾಯ ಆಗಿದೆ? ಎದೆ ಮೇಲೆ ಮೂಗು ಹೊಡೆದಿದ್ದಾರೆ, ಕೈಗೆ ಜೋರಾಗಿ ಕೈಯಲ್ಲಿ ಹೊಡೆದಿದ್ದಾರೆ. ಅವ್ರಿಗೆ ಬಲಗಡೆ ಎಲ್ಲ ಇದು ಹೊಡೆದಿದ್ದಾರೆ. ತಿರುಗಿ ಅಂಗಡಿಯಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ. ಇಲ್ಲ, ಹೊಡೆದು ಒದ್ದಿದ್ದಾರೆ. ಭಾಸ್ಕರ್ ಅಂತ. ಈ ಕುರಿತು ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇದೇ ರಸ್ತೆಯಲ್ಲಿ ಕೆಲವು ತಿಂಗಳ ಹಿಂದೆ ಮರಳುಸಿದ್ದೇಶ್ವರ ದೇವಾಲಯದ ಮುಂಭಾಗದಲ್ಲಿದ್ದ ನಂದಿಯ ವಿಗ್ರಹವನ್ನು ಒಡೆದು ವಿರೂಪಗೊಳಿಸಿ ಸಮಾಜದ ಶಾಂತಿ ಭಂಗ ಮಾಡೋ ಪ್ರಯತ್ನಗಳು ನಡೆದಿದ್ದವು. ಇದೀಗ ಯಾರದೋ ಮನೆಗೆ ನುಗ್ಗಿ ಹಲ್ಲೆ ನಡೆಸೋ ಮೂಲಕ ಶಾಂತವಾಗಿರುವಂತಹ ಚಿಕ್ಕಬಳ್ಳಾಪುರದಲ್ಲೂ ಅನಗತ್ಯವಾಗಿ ಶಾಂತಿ ಭಂಗಗೊಳಿಸುವಂತಹ ಹುನ್ನಾರದ ಪ್ರಕರಣಗಳು ನಡೆಯತೊಡಗಿರೋ ಬಗ್ಗೆ ಪ್ರಜ್ಞಾವಂತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕ್ರೀಡಾಂಗಣಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗುತ್ತಿದೆ. ಯುವಕರ ಕ್ರೀಡಾಶಕ್ತಿಯನ್ನ ಕಸಿದುಕೊಳ್ಳುತ್ತಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಂಬ ಹೆಸರೇ ಇಲ್ಲಿ ದೊಡ್ಡ ವ್ಯಂಗ್ಯವಾಗಿದೆ. ಅಲ್ಲದೆ ಯುವಕರ ಹಿತ ರಕ್ಷಿಸಬೇಕಾದ ಇಲಾಖೆ ಕಣ್ಮುಚ್ಚಿ ಕುಳಿತಂತೆ ವರ್ತಿಸುತ್ತಿದೆ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದ ಬಳಿ ಸುಮಾರು 5 ವರ್ಷಗಳಿಂದಲೂ ನಿರ್ಮಾಣ ಹಂತದಲ್ಲೇ ಇರುವ ಒಳ ಕ್ರೀಡಾಂಗಣ ಕಟ್ಟಡವಿದೆ. ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಹಲವು ಗುತ್ತಿಗೆದಾರರು ಕೆಲಸ ಮಾಡಿ ಒಂದೊಂದು ಹಂತಕ್ಕೆ ತಂದು ನಿಲ್ಲಿಸಿ ಹೋಗಿದ್ದಾರೆ ಹೊರತು ಯಾರೇ ಒಬ್ಬ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೇ ಇರುವುದು ನಿಜಕ್ಕೂ ದುರ್ದೈವದ ಸಂಗತಿಯಾಗಿದೆ. ಕ್ರೀಡಾಂಗಣ ಮುಂಭಾಗವೇ ನೇತಾಜಿ ಕ್ರೀಡಾಂಗಣ ಇದ್ದು ಪ್ರತಿನಿತ್ಯ ವಾಯುವಿಹಾರಕ್ಕೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಾಜರಾಗುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾದು ಹೋಗಬೇಕು. ಆದರೆ ಅವರ ಕಣ್ಣಿಗೆ ಬೀಳದಿರುವುದು ವಿಪರ್ಯಾಸವಾಗಿದೆ. ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದು ಮೇಲ್ಛಾವಣಿ ಹಾಕಿದ್ದಾರೆ. ಶೌಚಾಲಯ ವ್ಯವಸ್ಥೆ ಇಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಸುರಕ್ಷತೆ ವ್ಯವಸ್ಥೆ ಇಲ್ಲ. ಕ್ರೀಡಾಪಟುಗಳಿಗೆ ಗಾಯವಾದರೆ ಪ್ರಥಮ ಚಿಕಿತ್ಸೆಗೂ ಅವಕಾಶವಿಲ್ಲ. ಇವೆಲ್ಲವೂ ಮಾತ್ರ ಅಧಿಕಾರಿಗಳ ಫೈಲ್ಗಳಲ್ಲಿನ ಕಾಗದದ ಮೇಲಷ್ಟೇ ಸೀಮಿತವಾಗಿದೆ. ಕಣ್ಣಿಗೆ ಕಾಣಿಸುವುದು ಮಾತ್ರ ಇಲ್ಲಿ ಇದೊಂದು ಬಂಗಲೆ ರೀತಿ ಅಷ್ಟೇ. ಅಲ್ಲಿನ ಆಡಳಿತ ವ್ಯವಸ್ಥೆ ನೋಡಿ ನಮ್ಗೆ ಖುಷಿ ಆಗುತ್ತೆ. ಈ ಥರ ಮಾಡ್ತಿದ್ದಾರಲ್ಲ. ನಮ್ಮ ಗೌರಿಬಿದನೂರಲ್ಲೂ ಈ ಥರ ಆದರೆ ತುಂಬ ಕ್ರೀಡಾಪಟುಗಳು ತುಂಬಾ ಇದ್ದಾರೆ ಗೌರಿಬಿದನೂರಲ್ಲಿ. ಯಾಕೆ ಆಚೆ ಬರ್ತಿಲ್ಲ ಅಂದರೆ ಅವ್ರಿಗೆ ಬೇಕಾಗಿರೋಂತಹ ಒಂದು ಕ್ರೀಡಾ ಉಪಕರಣಗಳು ಸಿಗ್ತಿಲ್ಲ ಸರಿಯಾದ ಸಮಯಕ್ಕೆ. ಮತ್ತು ಈ ಥರ ಅಭಿವೃದ್ಧಿನೇ ಆಗ್ತಿಲ್ಲ. ಎಲ್ಲ ನೋಡಿ, ಈ ಥರ ನೋಡಿ, ನೀವೇ ನೋಡಿರ್ಬೋದು, ಇಲ್ಲೆಲ್ಲ ಬರೀ ಎಣ್ಣೆ ಹೊಡ್ಕೊಂಡು ಕುತ್ಕೊಂಡು ಈ ಥರ ಮಜಾ ಮಾಡ್ತಿದ್ದಾರೆ ಇಲ್ಲಿ. ಇದು ಹಿಂಗೆ ಬಿಟ್ಬಿಟ್ರೆ ಇದು ಒಂಥರ ಗೋಡನ್ ಥರ ಆಗೋಗ್ಬಿಡುತ್ತಿದ್ದು. ಏನು ಗೋಡನ್ ಥರನೇ ಆಗುತ್ತೆ ಅನ್ನೋದು ನಮಗೆ ಅನಿಸ್ತಿದೆ. ಕ್ರೀಡಾಪಟುಗಳಿಗಂತೂ ಬೇರೆ ಕಡೆ ಈಗ ಕ್ರೀಡಾಪಟುಗಳು ಇಲ್ಲಿದ್ದಂಗೆ ಆಗಿದೆ. ಯಾಕಂದರೆ ಸರಿಯಾದ ವ್ಯವಸ್ಥೆ ಇಲ್ಲ ಗೌರಿಬಿದನೂರಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಕ್ರೀಡೆ ಅಂತೂ ಮುಂದೆ ಚೆನ್ನಾಗಿತ್ತು. ಈಗ ಬರ್ತಾ ಯಾಕಂದರೆ ಹುಡುಗರು ಬೇರೆ ಒಂದು ಇದಕ್ಕೇ ಹೋಗ್ತಿದ್ದಾರೆ, ಕ್ರೀಡೆಗೆ ಬರ್ತಿಲ್ಲ. ಯಾಕಂದರೆ ಉತ್ತಮವಾದ
ಒಂದು ಸ್ಥಳಾವಕಾಶ ಇಲ್ಲ, ಉಪಕರಣಗಳಿಲ್ಲ, ಮತ್ತು ಈ ಥರ ಒಂದು ವ್ಯವಸ್ಥೆ ಅವ್ಯವಸ್ಥೆ ಗೌರಿಬಿದನೂರಲ್ಲಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ. ತಮ್ಮ ಹೆಸರು? ಮಾರುತಿ ಅಂತ. ನಾನು ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು. ಇಲ್ಲೇ ಸ್ಟೇಡಿಯಮಲ್ಲೂ ಪ್ರಾಕ್ಟೀಸ್ ಮಾಡಿದ್ದೀವಿ. ಸ್ಟೇಡಿಯಮಲ್ಲೂ ಅಷ್ಟೇ ಮೂಲಭೂತ ಸೌಕರ್ಯಗಳು ಕರೆಕ್ಟಾಗಿಲ್ಲ, ಮತ್ತು ವ್ಯವಸ್ಥೆನೂ ಇಲ್ಲ. ಈಗ ಬಾಲ್ಗಳು ಟೈಮ್ಗೆ ಕೊಡೋದಿಲ್ಲ, ಮತ್ತು ವ್ಯವಸ್ಥೆನೇ ಮಾಡಿಕೊಡ್ತಿಲ್ಲ. ಒಂದು ಮೂಲ ಸೌಕರ್ಯ ಅಂತ ಏನು ಹೇಳ್ಬೇಕಂದ್ರೆ, ಈಗ ವಾಶ್ರೂಮ್ದು ಸರಿ ಇಲ್ಲ ವ್ಯವಸ್ಥೆಯಲ್ಲಿ. ಮತ್ತು ಗೌರ್ಮೆಂಟವ್ರು ಕಟ್ಟಿದ್ದಾರೆ ವಾಶ್ರೂಮು, ಅದೂ ಸರಿ ಇಲ್ಲ. ಅದು ಬೇಕಾದ್ರೆ ನೀವು ಬಂದು ಗಮನಿಸಿ, ಅದನ್ನು ಬೀಗನೆ ಆಗಿಬಿಟ್ಟಿದ್ದಾರೆ ವಾಶ್ರೂಮು. ನೀರಿನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಸ್ಟೇಡಿಯಂ ಬಗ್ಗೆ ಗಮನ ಹರಿಸಿ ಈ ಒಂದು ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ, ಮತ್ತು ಇಂಡೋರ್ ಸ್ಟೇಡಿಯಮ್ಮು ಅತಿ ಶೀಘ್ರದಲ್ಲೇ ಬಗೆಹರಿಸಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿಸುತ್ತೇನೆ. ಆದರೆ ನೆಲಮಟ್ಟದ ವಾಸ್ತವ್ಯ ಸಂಪೂರ್ಣ ಕಾಮಗಾರಿಯೇ ನಡೆದಿಲ್ಲ. ಇನ್ನು ಈ ಬಗ್ಗೆ ಮಾಜಿ ಸಚಿವ ಹಾಗೂ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ನನಗೆ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಬಹಳ ವರ್ಷಗಳ ಕನಸಾಗಿತ್ತು. ನಾನು ಶಾಸಕನಾಗಿದ್ದಾಗ ಅನುದಾನ ಮಂಜೂರು ಮಾಡಿಸಿದ್ದೆ. ಆದರೆ ಈಗ ಒಳಗಡೆ ಕೋರ್ಟ್ ಸೇರಿದಂತೆ ಇನ್ನಿತರ ಅನುಕೂಲಗಳು ನಿಂತು ಹೋಗಿದೆ. ಅದಕ್ಕೆ ಬೇಕಾದ ಹಣ ಲ್ಯಾಂಡ್ ಆರ್ಮಿ ಅಕೌಂಟ್ನಲ್ಲಿ ಇದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸಲು ಜಿಲ್ಲಾಧಿಕಾರಿಗಳ ಬಳಿ ಚರ್ಚಿಸಿದ್ದೇನೆ. ಅವರು 3 ತಿಂಗಳ ಒಳಗೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ್ದಾರೆ. ಕಾಮಗಾರಿ ಮುಗಿದ ನಂತರ ಕ್ರೀಡಾಪಟುಗಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ. ಆಗಬೇಕಾಗಿತ್ತು. ನಾನು ಅದು ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಾರು ಮಾಡಬೇಕು ಏನು ಅಂತೇಳಿ ಸ್ವಲ್ಪ ಗೊಂದಲ ಮಾಡ್ಕೊಂಡಿದ್ದಾರೆ ಈಗಿರೋ ವ್ಯವಸ್ಥೆಯಲ್ಲಿ. ಅದು ಹಿಂದೆ ಲ್ಯಾಂಡ್ ಆರ್ಮಿಗೆ ಮಾಡಬೇಕು ಅಂತ ಆದೇಶ ಆಗಿತ್ತು, ಅದನ್ನು ಬದಲಾಯಿಸೋಕ್ಕಾಗಲಿಲ್ಲ. ಕೆಲವರು ಕಾಂಟ್ರಾಕ್ಟರ್ಸ್ ನಾವು ಮಾಡಬೇಕು ಅಂತೇಳಿ ಪೈಪೋಟಿ ಮೇಲೆ ಅದು ನಿಂತೋಯ್ತು. ಮತ್ತು ಲ್ಯಾಂಡ್ ಆರ್ಮಿಯವರು ಹಣ ಕೂಡ ಅವ್ರ ಹತ್ರನೇ ಇದೆ. ಹಾಗಾಗಿ ಈಗ ಲ್ಯಾಂಡ್ ಆರ್ಮಿಗೆ ಏನು ವಹಿಸಿತ್ತು ಇದೆ ಆದೇಶ ಮಾಡಿದೆ ಸರ್ಕಾರ, ಲ್ಯಾಂಡ್ ಆರ್ಮಿಯವ್ರು ಮಾಡಬೇಕು. ಸೊ ಈಗ ಜಿಲ್ಲಾಧಿಕಾರಿಗಳು ಅದರಂತೆ ಏನು ಆದೇಶ ಇದೆ ಪ್ರಕಾರ ಅದನ್ನು ಮಾಡಿ ಅಂತ ಸೂಚನೆ ಕೊಡಿ ಅಂತ ನಾನು ಮನವಿ ಮಾಡಿದ್ದೀನಿ. ಅದ್ರ ಪ್ರಕಾರ ಈಗ ಮಾಡ್ತಾರೆ, ತಕ್ಷಣ ಕೆಲಸ ಮಾಡ್ಬೋದು. ಒಂದು ಕಡೆ ಇರೋದು ಮಾಡೋರು ಇನ್ನೊಂದು ಎಕ್ಸಿಕ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಹಣ ಯಾರಿದ್ದಾರೋ ಅದು ಕನ್ಸ್ಟ್ರಕ್ಷನ್ ಏಜೆನ್ಸಿನೇ, ಅದು ಸರ್ಕಾರದ್ದು. ಅಲ್ಲಿ ಪ್ರಾಪರಾಗಿ ಸೂಪರ್ವಿಷನ್ ಮಾಡಿ ಹಣ ಖರ್ಚು ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ. ಹಾಗಾದರೆ ಎಷ್ಟು ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತೆ ಸರ್? ಕ್ರೀಡಾಪಟುಗಳಿಗೆ ಏನು ಹೇಳ್ತೀರಿ? ಇವತ್ತು ಬೆಳಿಗ್ಗೆ ನಾನು ಮಾತಾಡಿರೋ ಮಾತು ಪ್ರಕಾರ ಒಂದು 3 ತಿಂಗಳಲ್ಲಿ ಸಂಪೂರ್ಣ ಈಗಿರೋ ಹಣಕ್ಕೆ ಈಗೇನು ನಿರ್ಮಾಣ ಆಗಿದೆ ಅಲ್ಲಿ ಕೋರ್ಟು ಮತ್ತು ಅಲ್ಲಿ ನೆರೆಹಾಸು ಅಂದರೆ ಗ್ಯಾಲರಿಗೆ ಗ್ರನೇಟ್ ಹಾಕೋದು ಮತ್ತು ಆ ರೂಮ್ಗಳಲ್ಲಿ ಎಲೆಕ್ಟ್ರಿಫಿಕೇಷನ್ನು ಇದೆಲ್ಲ ಕೂಡ ಆಗುತ್ತೆ. ಬಹುಶಃ 3 ತಿಂಗಳಲ್ಲಿ ಮಾರ್ಚ್ಗೆ ನಾವು ಖಂಡಿತ ಅದು ಆ ಒಂದು ಹಂತಕ್ಕೆ ಪೂರ್ಣ. ಓಕೆ ಸರ್. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಹೇ ಸ್ವಾತಿ, ರಾಗಿ ಒಬ್ಬಟ್ಟು ತುಂಬಾ ಹೆಲ್ತ್ ಕಾನ್ಶಿಯಸ್. ಶುಗರ್ ಫ್ರೀ ಮೈಸೂರ್ ಪಾಕ್ ಸೂಪರ್ ಡೂಪರ್ ಹೆಲ್ತ್ ಕಾನ್ಶಿಯಸ್. ಒಂದು ನಿಮಿಷ, ಆಯಿಲ್ ಕಾನ್ಶಿಯಸ್ ಇಲ್ದಿದ್ರೆ ಹೆಲ್ತ್ ಕಾನ್ಶಿಯಸ್ ಇಲ್ಲ. ಹಂಗಂದ್ರೆ ಸಾಧಾರಣ ಸನ್ಫ್ಲವರ್ ಆಯಿಲ್ ಆಹಾರಕ್ಕೆ ಕಡಿಮೆ ವೈಟಮಿನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ಫಿಯೋನಾಗೆ ಬದಲಾಯಿಸಿ. ಇದರ ವೈಟೋ ಪ್ರೊಟೆಕ್ಟ್ ಫಾರ್ಮುಲಾ ಸಾಧಾರಣ ಆಯಿಲ್ ಗಿಂತ 50% ನಷ್ಟು ಹೆಚ್ಚಿನ ವೈಟಮಿನ್ ಅನ್ನು ಆಯಿಲ್ ಇಂದ ಆಹಾರದಲ್ಲಿ ಟ್ರಾನ್ಸ್ಫರ್ ಮಾಡುತ್ತದೆ. ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಇದ್ರೆ ಆಯಿಲ್ ಕಾನ್ಶಿಯಸ್ ಕೂಡ ಇರಬೇಕು. ಫಿಯೋನಾಗೆ ಬದಲಾಯಿಸಿ. ಉತ್ತಮ ಆಯ್ಕೆ, ಉತ್ತಮ ಆಹಾರ. ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಸಂಕ್ರಾಂತಿ ಉತ್ಸವ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ದಿನಾಂಕ 12/1/2026. ಸಮಯ 3 ಗಂಟೆ. ಸ್ಥಳ ಅಯ್ಯಪ್ಪ ಸ್ವಾಮಿ ದೇಗುಲ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಚೂಸ್ ಬೆಟರ್, ಈಟ್ ಬೆಟರ್. ಬನ್ನಿ, ಭಾಗವಹಿಸಿ, ಸಂಕ್ರಾಂತಿ ಉತ್ಸವದಲ್ಲಿ ಸಂಭ್ರಮಿಸಿ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ
ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೇನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್. ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025, 8050783875. Another number 944856843665. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ. ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ, 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ.
ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಎತ್ತಿನ ಓಟವು ನಮ್ಮ ಪೂರ್ವಜರಿಂದ ಬಂದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಂಕೇತವಾಗಿದ್ದು, ರೈತರ ಶ್ರಮ, ಜಾನುವಾರುಗಳ ಮಹತ್ವ ಹಾಗೂ ಗ್ರಾಮೀಣ ಏಕತೆ ಪ್ರತಿಫಲಿಸುವ ವೇದಿಕೆಯಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ಹೇಳಿದರು. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಯುತ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಹೊದುಕೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ 4ನೇ ಬಾರಿ ಏರ್ಪಡಿಸಲಾಗಿದ್ದ ಸಾಂಪ್ರದಾಯಿಕ ಎತ್ತುಗಳ ವಿಭಾಗದ ಓಟದ ಸ್ಪರ್ಧೆಯ 2ನೇ ದಿನದ ಕಾರ್ಯಕ್ರಮಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಚಾಲನೆ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಂಕ್ರಾಂತಿ ಹಬ್ಬವು ರೈತರ ಬದುಕಿನೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ಮಹತ್ವದ ಹಬ್ಬವಾಗಿದ್ದು, ಗ್ರಾಮೀಣ ಸಂಸ್ಕೃತಿ, ಪರಂಪರೆ ಮತ್ತು ಕೃಷಿ ಜೀವನದ ಗೌರವವನ್ನು ಪ್ರತಿಬಿಂಬಿಸುತ್ತದೆ. ಈ ಕ್ರೀಡಾಕೂಟವು ನಮ್ಮ ಪೂರ್ವಜರಿಂದ ಬಂದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಂಕೇತವಾಗಿದ್ದು, ರೈತರ ಶ್ರಮ, ಜಾನುವಾರುಗಳ ಮಹತ್ವ ಹಾಗೂ ಗ್ರಾಮೀಣ ಏಕತೆ ಪ್ರತಿಫಲಿಸುವ ವೇದಿಕೆಯಾಗಿದೆ. ಇಂತಹ ಹಬ್ಬಗಳು ಮತ್ತು ಕ್ರೀಡೆಗಳು ಹೊಸ ತಲೆಮಾರಿಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನ ಪರಿಚಯಿಸುವ ಜೊತೆಗೆ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಸ್ಪರ್ಧೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಆಂಬ್ಯುಲೆನ್ಸ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಗ್ರಾಮೀಣ ಕ್ರೀಡೆಗಳನ್ನು ವೀಕ್ಷಿಸಲು ಬಂದ ಕ್ರೀಡಾಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ನಮಸ್ಕಾರ. ರೈತ ಮಿತ್ರ ಬಳಗ ಹುದುಗೂರು ರೈತರಿಂದ ರೈತರಿಗೋಸ್ಕರವೆಂದು ಈ ಕಾರ್ಯಕ್ರಮ 4 ವರ್ಷಗಳಿಂದ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ 40ರಿಂದ 50 ಜೊತೆ ಎತ್ತುಗಳು ಈ ಒಂದು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿವೆ. ವಿಶೇಷವಾಗಿ ನಮ್ಮ ರೈತರ ಎಲ್ಲ ಕಾರ್ಯಗಳು ವರ್ಷದ ಕೊನೆಯಲ್ಲಿ ಮುಗಿದಿರ್ತವೆ. ರೈತರಿಗೆ ಒಂದು ಖುಷಿ ಪಡಿಸುವ ವಿಚಾರ ಇದು. ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ ಉದ್ದೇಶ ಹಾಗೂ ಹಳ್ಳಿಕಾರನ್ನು ಉಳಿಸುವ, ಬೆಳೆಸುವ ಪ್ರಯುಕ್ತ ನಾವು ಹುದುಗೂರಿನ ರೈತ ಮಿತ್ರ ಬಳಗದ ವತಿಯಿಂದ ಪ್ರತಿ ವರ್ಷನೂ ಸಂಕ್ರಾಂತಿ ಹಬ್ಬದ ಇಂದು ಮುಂದೆ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಆಯೋಜನೆ ಮಾಡ್ತೀವಿ. ಈ ವರ್ಷ ಸಹ ಆಂಧ್ರ, ಚಿಕ್ಕಮಗಳೂರು, ಮೈಸೂರು ಕಡೆಯಿಂದ ಸಹ ಈ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಎತ್ತುಗಳು ಈ ವರ್ಷ ಯಾವ ತರ ಪ್ರೈಸ್ ಇಟ್ಟಿದ್ದೀರಾ? ಏನು ಈ ಒಂದು ಕಾರ್ಯಕ್ರಮವನ್ನು ನಾವು 2 ವಿಭಾಗಗಳಲ್ಲಿ ಮಾಡ್ತೀವಿ. ಒಂದು ಹಸುಗಳ ವಿಭಾಗ, ಇನ್ನೊಂದು ಎತ್ತುಗಳ ವಿಭಾಗ. ಎತ್ತುಗಳ ವಿಭಾಗದಲ್ಲಿ 4 ಬಹುಮಾನ ಇರುತ್ತೆ. ಮೊದಲನೇ, 2ನೇ, 3ನೇ ಮತ್ತು 4ನೇ ಬಹುಮಾನ. ಹಾಗೆ ಎತ್ತುಗಳ ವಿಭಾಗದಲ್ಲೂ ಸಹ 4 ಬಹುಮಾನಗಳಿರುತ್ತೆ. ಎತ್ತುಗಳ ವಿಭಾಗದಲ್ಲಿ ಮೊದಲನೇ ಬಹುಮಾನ 50,000, 2ನೇ ಬಹುಮಾನ 40,000, 3ನೇ ಬಹುಮಾನ 30,000, 4ನೇ ಬಹುಮಾನ 20,000 ಇರುತ್ತಾಳೆ. ನಮ್ಮ ಹೆಸರು ಸರ್ ಶಿವಕುಮಾರ್. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು ಮತ್ತು ರೈತ ಮಿತ್ರ ಬಳಗದ ತಂಡ, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.
ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸಂಭವಿಸಿದ ಭೀಕರ ಸರಣಿ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು, ವಿದ್ಯುತ್ ಕಂಬ ನೆಲಕ್ಕುರುಳಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಿಂತಾಮಣಿ ಕಡೆಯಿಂದ ಬರುತ್ತಿದ್ದ ಟಿಟಿ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲೇ ಇದ್ದ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತಾ ರಸ್ತೆ ಬದಿಯಲ್ಲಿ ನಿಂತಿದ್ದ ಕುಡಿಯುವ ನೀರು ಸರಬರಾಜು ಮಾಡುವ ಮಿನಿ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದು ಆನಂತರ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಬಾರ್ ಮುಂದೆ ನಿಂತಿದೆ. ಟಿಟಿ ವಾಹನದ ಡಿಕ್ಕಿಗೆ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು, ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದ್ದರಿಂದ ಭಾರೀ ದುರಂತ ತಪ್ಪಿದಂತಾಗಿದೆ. ಇನ್ನು ನೀರಿನ ಟ್ಯಾಂಕರ್ ಮಾತ್ರ ನಜ್ಜುಗುಜ್ಜಾಗಿದೆ. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿ ಇರುವ ಬಾರ್ ಸಮೀಪ ಈ ಘಟನೆ ನಡೆದಿದ್ದು, ಬಾರ್ ಮುಂದೆ ನಿಂತಿದ್ದ ಬೈಕ್ ಸವಾರನಿಗೆ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ. ಇದರಿಂದಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತಪಟ್ಟಿರುವ ಯುವಕನನ್ನ ಬಾಗೇಪಲ್ಲಿ ತಾಲೂಕಿನ ಯಗವ ಐವಾರಪಲ್ಲಿ ಗ್ರಾಮದ ನರೇಂದ್ರ ಎಂದು ಗುರುತಿಸಲಾಗಿದೆ. ಇದು ಟ್ರ್ಯಾಕ್ಟರ್ ಎಲ್ಲಿಂದ ಎಲ್ಲಿ ಹೊಡೆದಿರೋದು ಒಂದ್ಸಾರಿ ಡಿವೈಡ್ ಆದರೆ ಏನಲ್ಲ ಅಲ್ಲಿ ಡಮ 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 ನೋಡ್ಕೊಂಬೋದು. ಎತ್ತಿಲ್ಲ, ಇದು ಗ್ರಿಪ್ ಸಿಕ್ಕೈದೆ ಹತ್ಬಿಟ್ಟೈತೆ ಮೇಲಕ್ಕೆ. ಘಟನಾ ಸ್ಥಳಕ್ಕೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟಿಟಿ ವಾಹನದ ಡಿಕ್ಕಿಯಿಂದ ಜಖಂಗೊಂಡಿದ್ದ ನೀರಿನ ಟ್ಯಾಂಕರ್ ಮತ್ತು ಟಿಟಿ ವಾಹನವನ್ನು ಕ್ರೇನ್ ವಾಹನದ ಸಹಾಯದಿಂದ ಸಾಗಿಸಲಾಗಿದೆ. ಈ ಸಂಬಂಧ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವವಾಗಿದ್ದು, ಈ ಬಗ್ಗೆ ಪೊಲೀಸರ ತನಿಖೆಯಿಂದ ಸಾರ್ವಜನಿಕರ ಅನುಮಾನಗಳಿಗೆ ತೆರೆ ಬೀಳಲಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದ್ದಾವಲ್ಲ, ಅವನ್ನೇನು ಮಾಡೋದು?
ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವ್ಯಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa,
Visit Once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಹೊಸ ವರ್ಷದ ನಂತರ ಮೊದಲ ಹಬ್ಬ ಸಂಕ್ರಾಂತಿ ಪ್ರಯುಕ್ತ ಗ್ರಾಮೀಣ ಭಾಗದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಎಂದು ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ತಿಳಿಸಿದರು. ಹೀಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದ ಯುವತಿಯರು, ಮಹಿಳೆಯರು, ವಯಸ್ಕರು ಸೇರಿದಂತೆ ಬಹಳ ಉತ್ಸುಕತೆಯಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಲರ್ಫುಲ್ ಆಗಿ ರಂಗೋಲಿ ಬಿಡಿಸಿದ್ರು. ಇನ್ನು ವಿಶೇಷವಾಗಿ ದೇವರ ಪ್ರತಿಮೆ ಹಾಗೂ ಮಹಿಳೆ ಸೇರಿದಂತೆ ಸಂಕ್ರಾಂತಿ ಹಬ್ಬದ ಗ್ರಾಮೀಣ ಸೊಗಡಿನ ಮಾದರಿಯ 3D ರಂಗೋಲಿ ಪ್ರಧಾನ ಆಕರ್ಷಣೆಯಾಗಿತ್ತು. ಬೆಳಗ್ಗೆ 9:30 ನಾವು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಸ್ಟಾರ್ಟ್ ಆಗಿದ್ದು 10:00 ಸ್ಟಾರ್ಟ್ ಆಯಿತು. ಎಲ್ಲರೂ ಖುಷಿಯಾಗಿ ಬಂದು ಅವರು ಬಾಕ್ಸ್ಗಳೆಲ್ಲ ಹಿಡ್ಕೊಂಡು ಪಾಪ ಎಲ್ಲ ಕಸ ಗುಡಿಸ್ಕೊಂಡು ನೀಟ್ ಮಾಡಿಕೊಂಡು ಆಮೇಲೆ ಚುಕ್ಕಿಗಳು ಇಟ್ಕೊಂಡು ರಂಗೋಲಿ ಇಡಬೇಕಂತ ಹೇಳಿದರು. ಚುಕ್ಕಿಗಳು ಇಟ್ಕೊಂಡು ರಂಗೋಲಿ ಇಟ್ಟರು. ಖುಷಿಯಾಗಿ ಎಂಜಾಯ್ ಮಾಡಿದ್ರು. ನಮ್ಮ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಿಸ್ಬೇಕು ಆ ಥರ ರಂಗೋಲಿ ಮುಖಾಂತರ ಅವರು ತೋರಿಸ್ಕೊಟ್ಟಿದ್ದಾರೆ.
ಎಷ್ಟು ಜನ ಭಾಗಿಯಾಗಿದ್ರು, ಯಾವ ರೀತಿ ಖುಷಿಯಾಗಿ ಹಾಕಿದ್ದಾರೆ, ಏನು? 100 ಜನ ಭಾಗಿಯಾಗಿದ್ದರು. ಅದರಲ್ಲಿ ಅಜ್ಜಿಯಂದರು ಮತ್ತು ಮಕ್ಕಳು ಮತ್ತು ಮಹಿಳೆಯರು ಎಲ್ಲರೂ ಹಾಕಿದ್ದಾರೆ ರಂಗೋಲಿ. ಲಿಂಗಶೆಟ್ಪುರದ ಮಹಿಳೆಯರೆಲ್ಲ ಬಂದಿದ್ದಾರೆ. ಬೇರೆ ಊರಿಗೆ ನಾವೇನು ಇದು ಮಾಡಿಲ್ಲ. ನಮ್ಮೂರು ನಮಗೆ ಚಿಕ್ಕವರು ದೊಡ್ಡವರು ಅನ್ನೋದು ಏನು ಇಲ್ದಿರ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತಣ್ಣ. ನಮ್ಮ ಹಳೆ ಸಂಪ್ರದಾಯಗಳು ರಂಗೋಲಿ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ, ಅವ್ರ ಕಲೆಯ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಹೌದು, ಹರೀಶ್ ರೆಡ್ಡಿ ಅವರು ನಮಗೆ ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆಲ್ಲ ತುಂಬ ಖುಷಿ ಆಯಿತು. ಹರೀಶ್ ರೆಡ್ಡಿ ಅವ್ರಿಗೆ ನಾವು ಸ್ಪೆಷಲಾಗೇ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಅವರು ಇದ್ರ ಹೆಣ್ಮಕ್ಳಿಗೋಸ್ಕರ ಅಂತಂದಿದ ತಕ್ಷಣ ಅವರು ತುಂಬ ಕಾಳಜಿ ವಹಿಸಿದ್ದಾರೆ. ಅವರು ಹೇಳ್ಬೇಕಂದ್ರೆ ಸಮಾಜ ಸೇವೆಯಲ್ಲಿ ಎಣ್ಣೆ ಎತ್ತಿದ ಕೈ ಅಂತ ನಮಗೂ ಗೊತ್ತಾಯಿತು. ಆ ಎಣ್ಣೆನ ನಾವು ಕೇಳಿದ್ದಕ್ಕೆ ಅವರು ಪಾಪ ಮುಂದೆ ಬಂದು ಆಯಿತು ಬಿಡಿ ಮಾಡಿ ಏನು ಬೇಕು ನಿಮಗೆ ಅಂತ ಕೇಳಿದ್ರು. ಅವರು ತುಂಬ ಸಂತೋಷ ಆಯಿತು. ನಮ್ಮ ಮಹಿಳೆಯರೆಲ್ಲ ಸಂತೋಷವಾಗಿದ್ದಾರೆ. ಈ ಥರ ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬದಂದು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕುವುದು ವಾಡಿಕೆ. ಅದರಂತೆ ರಂಗೋಲಿ ಬಿಡಿಸುವುದೆಂದರೆ ಮಹಿಳೆಯರಿಗೆ ಎಲ್ಲಿಲ್ಲದ ಸಂತೋಷ, ಸಂಭ್ರಮ ಮನೆ ಮಾಡಿರುತ್ತದೆ. ಮನೆಯ ಮುಂದೆ ರಂಗೋಲಿ ಹಾಕುವುದು ಹಿಂದೂ ಸಂಪ್ರದಾಯದ ಶುಭ ಸಂಕೇತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಲಿಂಗಶೆಟ್ಟಿಪುರ ಗ್ರಾಮದ ಮಹಿಳೆಯರಿಗೆ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 7,000 ರೂಪಾಯಿ, ದ್ವಿತೀಯ ಬಹುಮಾನ 5,000 ರು ಹಾಗೂ ತೃತೀಯ ಬಹುಮಾನ 3,000 ರು ಆಕರ್ಷಕ ಬಹುಮಾನಗಳನ್ನಿಟ್ಟು ವಿತರಣೆ ಮಾಡಿದರು. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಹೆಣ್ಮಕ್ಳು ಬೇಗ ಮರಳಾಗಲ್ಲ. ಅವ್ರಿಗೆ 2 ಶಕ್ತಿ ಇದೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ. ನಾನು ಒಂದು ಸಂಪ್ರದಾಯದಂತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಲಿಂಗಶೆಟ್ಪುರ ಗ್ರಾಮಸ್ಥರಾಗಿರ್ಬೋದು, ಕೆಲವು ಮುಖಂಡರು ನನ್ನ ಮನವಿ ಮಾಡಿದಾಗ, ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ, ತಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ ನಿಜ. ಹಂಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ. ಇದು ನಾವು ಇಲ್ಲಿ ಲಿಂಗಶೆಟ್ಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವರು ಸ್ಪಂದಿಸೋಂಥ ಕೆಲಸ ಮಾಡ್ತೀನಿ. ಮಹಿಳೆಯರೇ ಟಾರ್ಗೆಟ್ ಯಾಕೆ ಅಂದರೆ, ಇಡೀ ನಮ್ಮ ದೇಶನೇ ಇವತ್ತು ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ. ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋವಾಗ ನಮ್ಮದು ನಿಮ್ಮದು ಯಾವ ಲೆಕ್ಕ ಸರ್? ನೀವು ಅವ್ರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಸರ್. ಇವತ್ತಿನ ದಿನ ಮೊದಲನೇ ಬಹುಮಾನ 6,999, ಎರಡನೇ ಬಹುಮಾನ 4,999, ಮೂರನೇ ಬಹುಮಾನ 2,999. ಅದು ಇಬ್ಬರು ಕೊಟ್ಟಿದ್ದಾರೆ. ಇಬ್ಬರು ಒಂದೇ ರೀತಿ ಈಕ್ವಲ್ಲಾಗಿ ಅವರು ಭಾಗವಹಿಸಿ ಈಕ್ವಲ್ಲಾಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನಿಯನ್ನು ನೀಡುವಂಥ ಕೆಲಸ ಮಾಡಿದೆ. ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ವಿ. ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಕೊಟ್ಟಿದ್ವಿ. ಇನ್ನು ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಲಿಂಗಶೆಟ್ಟಿಪುರ ಗ್ರಾಮದ ಯುವತಿಯರು, ಮಹಿಳೆಯರು, ವಯಸ್ಕರು ಸೇರಿದಂತೆ 100 ಮಹಿಳೆಯರು ಭಾಗವಹಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಿದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಸ್ತಿ ಅಂತಸ್ತಿನಿಂದ ಮನುಷ್ಯರನ್ನ ಉತ್ತಮರನ್ನಾಗಿಸಲು ಸಾಧ್ಯವಿಲ್ಲ. ಕೇವಲ ಗುಣಮಟ್ಟದ ಶಿಕ್ಷಣದಿಂದ ಒಳ್ಳೆಯ ವ್ಯಕ್ತಿತ್ವ ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳನ್ನ ಸಿದ್ಧಪಡಿಸಬೇಕಾಗಿದೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರು ತಿಳಿಸಿದ್ದಾರೆ.
ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಕಾರೂರು ಕ್ರಾಸ್ ಬಳಿಯಲ್ಲಿ ಇರುವಂತಹ ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಂಭ್ರಮ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಮಾತನಾಡಿ, ಯಾರು ಶಿಕ್ಷಣವನ್ನು ಯಶಸ್ವಿಯಾಗಿ ಪಡೆದು ಉನ್ನತ ಶಿಕ್ಷಣ ಪಡೆಯುತ್ತಾರೋ ಅವರಿಗೆ ಉತ್ತಮ ಭವಿಷ್ಯವಿದೆ. ಶಿಕ್ಷಣ ಸಂಸ್ಥೆ ನಿರ್ವಹಣೆ ಕಠಿಣವಾಗಿರುವ ಸಂದರ್ಭದಲ್ಲಿ ಉತ್ತಮ ಶಿಕ್ಷಕರ ತಂಡದೊಂದಿಗೆ ಸಂಸ್ಕಾರಯುತ ಮೌಲ್ಯದೊಂದಿಗೆ ಮಕ್ಕಳಿಗೆ ಬೋಧನೆ ಮಾಡುತ್ತಿರುವ ಶಿಕ್ಷಣ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ. ಮಕ್ಕಳು ತಮ್ಮ ಜೀವನದ ಭವಿಷ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುತ್ತಾರೋ, ಏನನ್ನ ಮಾಡಲು ಇಷ್ಟಪಡುತ್ತಾರೋ ಅವುಗಳನ್ನು ಪೋಷಕರು ಗುರುತಿಸಿ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಎಂದರು. ಪ್ರಥಮ ಸ್ಥಾನದಲ್ಲಿ ಏಷ್ಯಾ ಕಾಂಟಿನೆಂಟ್ನಲ್ಲಿ ಚೈನಾ ದೇಶ ಇದೆ. 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಭಾರತ ದೇಶ ಒಂದೊಂದು ಜಿಲ್ಲೆ, ಒಂದೊಂದು ರಾಷ್ಟ್ರ ಅಂತ ನಾವು ಹೇಳ್ಬೋದು. ನಮಗೆ ಭೂಮಿ ಕೊರತೆ ಇಲ್ಲ, ನೀರು ಕೊರತೆ ಇಲ್ಲ, ಅರಣ್ಯ ಕೊರತೆ ಇಲ್ಲ, ಮಾನವ ಸಂಪನ್ಮೂಲ ಕೊರತೆ ಇಲ್ಲ. ಆದರೆ ಬಡತನ ಬಹಳ ಇದೆ. ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಸಾಧ್ಯತೆಗಳಿವೆ. ನಿಮ್ಮ ಮಕ್ಕಳು ಬುದ್ಧಿ ವಿಕಾಸ, ಮನೋಭಾವನೆಗಳು ಒಳ್ಳೆಯದಾಗತಕ್ಕಂತಹ ಬುದ್ಧಿಯನ್ನು ನೀವು ಕಲಿಸಬೇಕು. ಸಂಕುಚಿತ ಮನೋಭಾವನೆಗಳನ್ನು ಬಿಡಬೇಕು. ನಾವು ಈ ಸಮಾಜದ ಜನರು, ನಮ್ಮ ಮಕ್ಕಳು ಸಂಪತ್ತು, ಈ ದೇಶದ ಸಂಪತ್ತು, ಎಲ್ಲರಿಗೂ ದುಡಿಯಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತಕ್ಕಂಥ ಮನೋಭಾವನೆಗಳನ್ನು ಬೆಳೆಸ್ತಕ್ಕಂಥದ್ದು ಅವಶ್ಯಕತೆ ಇದೆ. ನಾನು ಹೆಚ್ಚಿಗೆ ಮಾತಾಡಿದೆ. ನಾನು ಭಾಳ ಸಂತಸ ತಂದಿದೆ. ನನ್ನ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯನವರು ಹುಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಈ ಜಿಲ್ಲೆಯಲ್ಲಿ, ಕೆ ಸಿ ರೆಡ್ಡಿ ಪ್ರಥಮ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಗತಿಪರ ಚಿಂತನೆ ಇರ್ತಕ್ಕಂಥವರು. ನಮ್ಮ 2 ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಜನರು IAS, IPS ಅಧಿಕಾರಿಗಳನ್ನು ನೀಡಿರ್ತಕ್ಕಂಥದ್ದು. ನಮ್ಮ ಪ್ರದೇಶ 2 ಜಿಲ್ಲೆಗಳ ಪ್ರದೇಶ ರಾಯಲಸೀಮಾ, ಹೆಚ್ಚಿಗೆ ಮಳೆ ಇಲ್ಲ, ಒಳ್ಳೆಯ ನೀರಾವರಿ ಅಣೆಕಟ್ಟುಗಳಿಲ್ಲ. ಆದರೂ ಕೂಡ ಕಷ್ಟದಲ್ಲಿ ಸುಖವನ್ನು ನಾವು ಕಾಣ್ತಿದ್ದೀವಿ. ಎಷ್ಟು ಜನ ಅಧಿಕಾರಿಗಳು ನಮ್ಮ ಊರಿನಲ್ಲಿ, ಒಂದು ಊರಿನಲ್ಲಿ 30 ಜನ, ನಾನು ವಕೀಲನಾದ ಮೇಲೆ 30 ಜನ ವಕೀಲರು ನನ್ನ ಊರಿನಲ್ಲಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕಾಗಿದೆ. ಈ ರೀತಿ ನಾವು ಬೆಳಿಬೇಕಾಗಿದೆ. ನೀವು ಏನು ಅಂತ ಹೇಳಿದ್ರೆ ನೋಡಿ, ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷ ವಿ ಗೋವಿಂದರಾಜುಲು ಮಾತನಾಡಿ, ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಬದ್ಧತೆ ಮೂಲಕ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಮಾಡಿರುವ ಹಲವು ಸಾಧನೆಗಳು ಇತರರಿಗೆ ಮಾದರಿಯಾಗಿವೆ. ಗೋಪಾಲಗೌಡರು ವಕೀಲರಾಗಿ ಸೇವೆ ಸಲ್ಲಿಸಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿರುವ ಅವರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಸ್ಫೂರ್ತಿದಾಯಕ ವ್ಯಕ್ತಿ ಮಾತ್ರವಲ್ಲದೆ ಇಂದಿನ ಸಮಾಜದ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರನ್ನ ರಂಜಿಸಿದ್ವು. ಈ ಸಂದರ್ಭದಲ್ಲಿ PN ಶ್ರೀನಿವಾಸಾಚಾರಿ, PB ಕಾನಿರಾಮ್, ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ G ಅಶ್ವಿನಿ, ಬ್ಲೂಮ್ಸ್ PU ಕಾಲೇಜು ಪ್ರಾಂಶುಪಾಲೆ ಉಮಾ ಕಾಶಿ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಕ್ಷುಲ್ಲಕ ವಿಚಾರಕ್ಕೆ ಸಮುದಾಯಗಳ ನಡುವೆ ಹೊತ್ತಿದ ಕಿಚ್ಚು, ಬುದ್ಧಿವಾದ ಹೇಳಲು ಬಯಸಿದ್ದ ವ್ಯಕ್ತಿ ಮೇಲೆ ಹಲ್ಲೆ, ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು. ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗುತ್ತಿರುವ ಕ್ರೀಡಾಂಗಣ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು, ಯುವಕರ ಕ್ರೀಡೋತ್ಸಾಹ ಕಸಿದ ಯುವ ಸಬಲೀಕರಣ ಇಲಾಖೆ. ಎತ್ತಿನ ಓಟ ನಮ್ಮ ಪರಂಪರೆ, ಗ್ರಾಮೀಣ ಏಕತೆ ಪ್ರತಿಫಲಿಸುವ ವೇದಿಕೆ, ಶಾಸಕ KH ಪುಟ್ಟಸ್ವಾಮಿ ಗೌಡ. ಭೀಕರ ಸರಣಿಯ ಅಪಘಾತ, ಓರ್ವ ಸ್ಥಳದಲ್ಲೇ ಸಾವು, ವಿದ್ಯುತ್ ಕಂಬ ನೆಲಕ್ಕುರುಳಿ ತಪ್ಪಿದ ಅನಾಹುತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.